ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಹೊಸದಾಗಿ ಡಿಪಿಆರ್ ಆಗಿರುವಂಥ ಸುದ್ದಿ ಆಗಲೇ ಖಚಿತ ಆಗಿರುತ್ತೆ ಎಲ್ಲರಿಗೂ ಕೂಡ. ಸಾಮಾನ್ಯವಾಗಿ ಶಿರೂರಿಂದ ಆರಂಭವಾಗಿ ನಮ್ಮ ತಲಪಾಡಿವರೆಗೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಶಿರೂರಿಗಿಂತ ಆಚೆ ಅಥವಾ ಈಚೆಗೆ ತಲಪಾಡಿವರೆಗೂ ಕೂಡ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ ಅಂತ ನಾವು ಗುರುತಿಸ್ತೇವೆ ಮತ್ತು ಎಲ್ಲೆಲ್ಲಿ ಫ್ಲೈಓವರ್ ಆಗಬೇಕು, ಎಲ್ಲಿ ಅಂಡರ್ ಪಾಸ್ ಆಗಬೇಕು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು, ಉದಾಹರಣೆಗೆ ಕಾಸರಗೋಡಿನಿಂದ ಕಣ್ಣೂರಿಗೆ ಹೋಗುವಾಗ ಆ ರಾಷ್ಟ್ರೀಯ ಹೆದ್ದಾರಿ ಯಾವ ಗುಣಮಟ್ಟದಲ್ಲಿದೆಯೋ ಅದೇ ಮಾದರಿಯಲ್ಲಿ ಮಾಡಬೇಕು ಅಂತ ನಮ್ಮ ರಿಕ್ವೆಸ್ಟಿನ ಹಿನ್ನೆಲೆಯಲ್ಲಿ ಈಗ ರಾಷ್ಟ್ರೀಯ NHನ ಇಂಜಿನಿಯರ್ ವಿಭಾಗದವರು ಈ DPR ಮಾಡ್ತಾಯಿದ್ದಾರೆ. ಧ್ರುವ ಅನ್ನುವಂಥ ಸಂಸ್ಥೆ ಅದನ್ನು ಟೆಂಡರ್ ತಗೊಂಡಿದೆ. ಆ DPR ಮಾಡಲಿಕ್ಕೆ ಶುರು ಮಾಡಿ 2 ತಿಂಗಳಾಯಿತು, ಇನ್ನೊಂದು 3 ತಿಂಗಳು 3.5 ತಿಂಗಳು ಅದಕ್ಕೆ ಬೇಕಾಗ್ಬೋದು. ಆ DPR ಮುಗಿತಾ ಇರುವಾಗ ಇದರಲ್ಲಿರುವಂಥ ರಸ್ತೆಯ ಮೇಲ್ದರ್ಜೆಗೇರಿಸುವ ಹಿನ್ನೆಲೆಯಲ್ಲಿ ಒಂದಷ್ಟು ನಮಗೆ ಸಹಾಯ ಆಗುತ್ತೆ, ಅಪಘಾತಗಳು ಕಡಿಮೆ ಆಗುತ್ತೆ. ಈಗಾಗಲೇ ದಿವಸಕ್ಕೆ 7-8 ಅಪಘಾತಗಳಾಗುತ್ತೆ. ಸಾಮಾನ್ಯ ನಮ್ಮ ಕುಂದಾಪುರದ ತಲ್ಲೂರಿಂದ ಪ್ರಾರಂಭವಾಗಿ ನಮ್ಮ ಹೆಜ್ಮಾಡಿಯ ಟೋಲ್ಗೇಟ್ವರೆಗೆ ಲೆಕ್ಕ ತಗೊಂಡ್ರು 7-8 ಅಪಘಾತಗಳಾಗುತ್ತೆ, 1-2 ಸಾವುಗಳಾಗುತ್ತೆ ದಿವಸಿತ್ಯ. ಆ ಕಾರಣಕ್ಕೆ ಅದನ್ನು ಮೇಲ್ದರ್ಜೆಗೇರಿಸಬೇಕು ಮತ್ತು ಅಪಘಾತ ರಹಿತವಾದಂಥ ರಸ್ತೆ ನಿರ್ಮಾಣ ಮಾಡಬೇಕು ಅನ್ನೋ ಕಲ್ಪನೆಯಲ್ಲಿ ಇವತ್ತು DPR ಎಲ್ಲ ಸಿದ್ಧತೆ ಆಗ್ತಾಯಿದೆ. ಈ ಮಧ್ಯೆ ಸಾಲಿಗ್ರಾಮ ಉಗ್ರ ನರಸಿಂಹ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನಕ್ಕೆ ರಥಕ್ಕೆ ಸಂಬಂಧಪಟ್ಟ ಸಂದರ್ಭದಲ್ಲಿ ರಥ ಹೋಗುವಾಗ ಬರುವಾಗ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕೆ ಮತ್ತು ಸಾಮಾನ್ಯ ಕಾಲ್ನಡಿಗೆಯಿಂದ ಸಣ್ಣ ವಾಹನದಲ್ಲಿ ಬರುವವರಿಗೆ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ ಒಂದು ಅಂಡರ್ ಪಾಸ್ ಮಾಡಬೇಕು ಅನ್ನೋ ಬಹುಕಾಲದ ಬೇಡಿಕೆ ಇತ್ತು. ನಾನು MP ಆಗುವ ಮುಂಚೆ ಬಹುಕಾಲದ ಬೇಡಿಕೆ ಇತ್ತು. ಹೌದು, ಜನರ ಭಕ್ತಾದಿಗಳಿಗೆ ತಿರುಗಾಟ ಮಾಡಲಿಕ್ಕೆ. ಈಗ ಅದನ್ನು ಒಂದು 2-3 ಸತಿ ನಾನೇ ಇನ್ಸ್ಪೆಕ್ಷನ್ ಮಾಡಿದ್ದೆ. ಇವತ್ತು ಶಾಸಕರಾದ ಕಿರಣ್ ಕೊಡಿಗರು ಇದ್ದಾರೆ, ದೇವಸ್ಥಾನದ ಆಡಳಿತ ಮಂಡಳಿಯವರು ಇದ್ದಾರೆ, ಎಲ್ಲ NHನ ಅಧಿಕಾರಿಗಳನ್ನು ಇವತ್ತು ಕರೆದಿದ್ದೇವೆ. 15 ಫೀಟ್ ಅಗಲದ, ಹೆಚ್ಚು ಕಡಿಮೆ 15 ಫೀಟ್ ಅಗಲದ ವಿಸ್ತೀರ್ಣದ ಅಂಡರ್ ಪಾಸನ್ನು ರಚನೆ ಮಾಡೋದಂತ ತೀರ್ಮಾನ ಆಗಿದೆ. ಈ DPRಗೆ ಅದನ್ನು ಜೋಡಿಸ್ಕೊಂಡು ಆದಷ್ಟು ಬೇಗ ಈ ಕಾಮಗಾರಿಯನ್ನು ಮುಗಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇದರಿಂದ ಭಕ್ತಾದಿಗಳಿಗೆ ನಡ್ಕೊಂಡು ಆಚೀಚೆ ಹೋಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಭಾವನೆ. ಇದು ಶ್ರದ್ಧೆಯಿಂದ ಮಾಡ್ತೇವೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.